ಹಾಯ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಓಕೆ, ಇವತ್ತು ನಾನೊಂದು ಈಸಿ ನಿಮಗೆ ಸ್ವೀಟ್ ರೆಸಿಪಿ ಹೇಳಿಕೊಡ್ತಾ ಇದ್ದೀನಿ. ಜಸ್ಟ್ ಬ್ರೆಡ್ಡಿಂದ, ಮನೆಯಲ್ಲಿರುವ ಕೆಲವೇ ಸಾಮಗ್ರಿಯಿಂದ ಇದನ್ನು ನೀವು ಮಾಡ್ಬೋದು. ತುಂಬ ಅಂದರೆ ತುಂಬ ಸಿಂಪಲ್ ಉಂಟು, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಲೇಬೇಕು. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಇದಕ್ಕೆ ಮೇಯ್ನಾಗಿ ಬೇಕು ಬ್ರೆಡ್. ಹಾಗಾಗಿ ಇಲ್ಲಿ ನಾನು ನಾರ್ಮಲ್ ಬ್ರೆಡ್ ಇರುತ್ತೆ ನೋಡಿ, ಅದನ್ನು ಒಂದು 5 ಸ್ಲೈಸಷ್ಟು ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ, ಇದರ ಸೈಡೆಲ್ಲ ತೆಗಿಬೇಕಂತಿಲ್ಲ, ಜಸ್ಟ್ ಇದನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿದರೆ ಆಯಿತು. ಓಕೆ, ಇಲ್ಲಿ ನೋಡಿ ಹುಡಿ ಆಯ್ತಿದ್ದು. ಇದನ್ನು ತೆಗೆದು ಇಡೋಣ. ಓಕೆ, ಇವಾಗ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡಲಿಕ್ಕೆ ಉಂಟು. ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಇದನ್ನು ಇವಾಗ. ಓಕೆ, ಇಲ್ಲಿ ಇವಾಗ ಈ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಇದು ನನ್ನ ಅಗಾರೋ ಫ್ರೈಯಿಂಗ್ ಪ್ಯಾನ್. ಇದು ಹಲವು ಸೆಟ್ ಬರುತ್ತೆ ಇದರಲ್ಲಿ. ನಾನು ಅವತ್ತು ತೋರಿಸಿದೆ ನಿಮಗೆ, ತುಂಬ ಚೆನ್ನಾಗಿದೆ ಇದು, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿ ಸ್ವಲ್ಪ ಹೊತ್ತು. ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನು ಹೀಗೇ ಫ್ರೈ ಮಾಡ್ತಾ ಇರಿ. 5 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೋಡ್ಬೋದು, ಈಗ ಸ್ವಲ್ಪ ರವೆಯಾಗಿ ಆಗಿದೆ, ಒಳ್ಳೆ ರೋಸ್ಟ್ ಆಗಿದೆ. ಮೀಡಿಯಮ್ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡಬೇಕು, ಆವಾಗ ಈವನಾಗಿ ಎಲ್ಲ ಕಡೆ ಫ್ರೈ ಆಗುತ್ತೆ. ಇಲ್ಲದ್ರೆ ಫಾಸ್ಟಲ್ಲಿ ಮಾಡಿದರೆ ಬೇಗನೆ ಕಪ್ಪಾಗುತ್ತೆ ಅದು. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿದು ಫ್ರೈ ಆಗಿದೆ ಅಂತ ಹೇಳಿ. ನೋಡಿ, ರವೆ ರೀತಿ ಆಗಿದೆ. ಇವಾಗ ಸಪ್ರೇಟ್ ಆಗಿದೆ ಅಂತ ತೆಗಿಯೋಣ. ಈ ರೀತಿ ಕರ ಸೌಂಡ್ ಬರುತ್ತೆ. ಕರ ಆಗುವಾಗ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ತೆಗೀರಿ ಇದನ್ನು. ರವೆ ಎಲ್ಲ ಫ್ರೈ ಮಾಡುವಾಗ ಯಾವ ರೀತಿ ಆಗುತ್ತೆ ನೋಡಿ, ಸೇಮ್ ಅದೇ ರೀತಿ ಆಗುತ್ತೆ ಇದು ನೋಡಿ. ಕರ ಸೌಂಡ್ ಬರುತ್ತೆ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ 1/4 ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇದು 1/4 ಕಪ್ಪಷ್ಟು ಸಕ್ಕರೆ. ಮೆಜರ್ಮೆಂಟ್ ಕಪ್ಪಲ್ಲಿ 1/4 ಕಪ್ಪಷ್ಟು ಸಕ್ಕರೆ. ಇದು ಮೆಜರ್ಮೆಂಟ್ ಕಪ್ ಇಲ್ಲದವರು ಈ ರೀತಿ ನಾರ್ಮಲ್ ಕಪ್ ಇರುತ್ತೆ ನೋಡಿ, ಸಣ್ಣದು, ಅದರಲ್ಲಿ ಕೂಡ 1/4 ಕಪ್ಪಷ್ಟೇ ಬರುತ್ತೆ ಇದು. ಇವಾಗ ಈ ಸಕ್ಕರೆಯನ್ನು ಕ್ಯಾರಮಲ್ ಮಾಡಲಿಕ್ಕುಂಟು, ಹಾಗಾಗಿ ಸ್ವಲ್ಪ ಕಪ್ಪಾಗಲಿ ಇದು. ಕ್ಯಾರಮಲ್ ಮಾಡೋಣ. ಗ್ಯಾಸಲ್ಲಿ ಇಡುವಾಗ ತಾನಾಗಿ ಕರಗ್ತಾ ಬರುತ್ತೆ ಇದು. ಓಕೆ, ಸಕ್ಕರೆ ನೋಡಿ ಇವಾಗ ಕರಗ್ತಾ ಬರ್ತಾ ಉಂಟು. ಇನ್ನು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗಲಿ ಇದು. ಓಕೆ, ಇಲ್ಲಿ ನೋಡಿ ಇವಾಗ ಕ್ಯಾರಮಲ್ ಆಗಿದೆ, ಒಳ್ಳೆ ರೀತಿ ಕಲರ್ ಬಂದಿದೆ ನೋಡ್ಬೋದು. ಈ ಟೈಮಲ್ಲಿ ಇದಕ್ಕೆ 1 ಚಮಚದಷ್ಟು ನೀರನ್ನು ಹಾಕಿ. ನೀರನ್ನು ಹಾಕಿದ ಮೇಲೆ ಕಲರ್ ನೋಡಿ ಬಂದಿದೆ ಇವಾಗ ಚೆನ್ನಾಗಿ. ಆಮೇಲೆ ಇದಕ್ಕೆ ಹಾಲನ್ನು ಹಾಕೋಣ. 1 ಕಪ್ಪಷ್ಟು ಹಾಲನ್ನು ಹಾಕೋಣ. ಇವಾಗ ಬ್ರೆಡ್ ಇದು ಮಾಡಿದ್ವಿ ನೋಡಿ, ಅದನ್ನು ಹಾಕೋಣ. ಮಿಕ್ಸ್ ಮಾಡಿ. ಇವಾಗ ನೋಡಿ ಒಳ್ಳೆ ರೀತಿ ಎಳೆದಿದೆ, ಇದು ಮಿಕ್ಸ್ ಆಗಿದೆ ಚೆನ್ನಾಗಿ. ಈ ಟೈಮಲ್ಲಿ ಇದಕ್ಕೆ ಹಾಲಿನ ಹುಡಿಯನ್ನು ಹಾಕೋಣ. 1 ಕಪ್ಪಷ್ಟು ಹಾಲಿನ ಹುಡಿಯನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಸರಿಯಾಗಿ. ಕೆಲವು ಹಾಲಿನ ಹುಡಿ ಸ್ವಲ್ಪ ಗೆಡ್ಡೆ ಹಾಕ್ಬೋದು. ಸರಿಯಾಗಿ ಮಿಕ್ಸ್ ಮಾಡಿ, ಪರವಾಗಿಲ್ಲ. ಆದರೂ ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಡಿ. ಕರೆಕ್ಟಾಗಿ ಡ್ರೈ ಆಗೋವರೆಗೂ ಸ್ವಲ್ಪ ಹೊತ್ತು ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾಯಿರಿ. ಅಂಟಬಾರ್ದಿದು ಜಾಸ್ತಿ, ಕರೆಕ್ಟಾಗಿ ತವದಿಂದ ಎದ್ದು ಬರಬೇಕು, ಅಷ್ಟು ತನಕ ಇದನ್ನು ಮಿಕ್ಸ್ ಮಾಡಿ. ನಾನಿಲ್ಲಿ ಸ್ವಲ್ಪ ಮಾಡಿದ್ದೀನಿ, ನಿಮಗೆ ಬೇಕಿದ್ದರೆ ಸೇಮ್ ಮೆಜರ್ಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಮಾಡಿ ನೀವು. ಓಕೆ, ಇವಾಗ ಸ್ವಲ್ಪ ಇದಕ್ಕೆ ನಾವು ಏಲಕ್ಕಿ ಪೌಡ್ರನ್ನು ಹಾಕೋಣ. ಸ್ವಲ್ಪ ಒಂದು ಚುಟುಕಿಯಷ್ಟು ಹಾಕಿದರೆ ಸಾಕು. ತುಂಬ ನಿಮಗೆ ಏಲಕ್ಕಿ ಪೌಡ್ರ್ ಇಷ್ಟ ಇದೆ ಆದರೆ ಫ್ಲೇವರ್ ಹಾಕ್ಬೋದು, ಇಲ್ಲದ್ರೆ ಚುಟುಕಿಯಷ್ಟು ಹಾಕಿ ಸಾಕು. ಆಮೇಲೆ ಒಂದು ಬಟರ್ ಪೇಪರ್ ಹಾಕಿದ್ದೀನಿ, ಒಂದು ಸೈಡಿಗೆ ಇದನ್ನು ಹಾಕಿಬಿಡೋಣ. ಓಕೆ, ಸ್ವಲ್ಪ ತುಪ್ಪದಿಂದ ಮೇಲೆ ಸ್ಪೂನಲ್ಲಿ ನೀವು ಇದು ಮಾಡಿದರೆ ಅಂಟುದಿಲ್ಲ ನೋಡಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಾನು, ಹಾಗೆ ಕರೆಕ್ಟಾಗಿ ಇದನ್ನು ಲೆವೆಲ್ ಮಾಡಿ ಈ ರೀತಿ ಇಟ್ಟರೆ ಆಯಿತು. ಈಗ ಇದು ಫುಲ್ಲು ನಾವು ಕೂಲ್ ಆಗಲಿಕ್ಕೆ ಬಿಡಬೇಕು, ತಣ್ಣಗಾಗಬೇಕಿದು. ಫ್ರಿಜ್ಜಲ್ಲಿ ಇಡೋದಲ್ಲ, ಇಲ್ಲಿ ಹೊರಗಡೆನೇ ತಣ್ಣಗಾಗಬೇಕು. ಸ್ವಲ್ಪ ಬೇಕಿದ್ರೆ ಪಿಸ್ತವನ್ನು ಹಾಕೋಣ ಈ ರೀತಿ. ಯಾವುದೇ ಹಬ್ಬದ ಟೈಮಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಖಂಡಿತವಾಗ್ಲೂ ನೀವು ಇದನ್ನು ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಾಗುತ್ತೆ.
ಇವಾಗ ಇದು ಗಟ್ಟಿಯಾಗಿದೆ ನೋಡ್ಬೋದು, ತಣ್ಣಗಾಗಿದೆ, ಸೆಟ್ ಆಗಿದೆ ಇವಾಗ ಕರೆಕ್ಟಾಗಿ. ಕಟ್ ಮಾಡೋಣ ಇವಾಗ ಅದನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು, ನೀವು ನೋಡ್ಬೋದು ಪರ್ಫೆಕ್ಟಾಗಿ ಬಂದಿದೆ. ನಾನು ಇಷ್ಟು ಉದ್ದ ಉದ್ದ ಕಟ್ ಮಾಡಿದ್ದೀನಿ, ನಿಮಗೆ ಹೇಗೆ ಬೇಕೋ ಹಾಗೆ ಕಟ್ ಮಾಡ್ಬೋದು. ಇವಾಗ ಕಟ್ ಮಾಡಿ ನೋಡಿ ಒಳಗಡೆ ನೋಡಿ ಸಾಫ್ಟ್ ಬಂದಿದೆ ಇದು. ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಸಾಫ್ಟ್ ಇದೆ, ಚೆನ್ನಾಗಿದೆ, ಬಾಯಲ್ಲಿ ಕರಗ್ತಾ ಉಂಟು. ಖಂಡಿತ ಇಷ್ಟ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಒಂಥರ ಪೇಡ ರೀತಿ ಆಗ್ತಾ ಉಂಟು, ತುಂಬ ಒಳ್ಳೆಯದಿದೆ. ಸ್ವೀಟೆಲ್ಲ ಪರ್ಫೆಕ್ಟ್ ಸರಿ ಇದೆ ಎಲ್ಲನೂ. ಹಾಗಾಗಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.